ಸಾರಿ, ಕೀರ್ತನೆ 100 ತಗೊಳ್ಳಿ. 100 ಅದರಲ್ಲಿ 3ನೇ ವಾಕ್ಯ ಓದೋಣ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಟು ಮಾಡಿದವನು ಆತನೇ. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯ ನಮ್ಮನ್ನ ಪದೇ ಪದೇ ಒಂದು ಎಚ್ಚರಿಸ್ತದೆ. ನಾವು ಯಾಕೆ ಅಂತಂದ್ರೆ ನಾವು ಸ್ವಲ್ಪ ಜಾರಬಾರ್ದು ಅಂತ ಆತನ ಇಷ್ಟ ಆಗಿದೆ. ಏನಾಗಿದೆ? ನಾವು ಜಾರಬಾರ್ದು, ಸ್ವಲ್ಪ ಜಾರಬಾರ್ದು. ಆತನ ಪದೇ ಪದೇ ನಮ್ಗೆ ಹೆಚ್ಚಿಸ್ತಾರೆ ಅಂತಂದ್ರೆ ನಾವು ಎಷ್ಟು ಎಚ್ಚರಿಕೆಯಾಗಿರ್ಬೇಕು ಅಂತ ನೀವು ಯೋಚನೆ ಮಾಡಿ. ಹಲ್ಲೆಲೂಯಾ. ಇವತ್ತು ಯಾಕಂದ್ರೆ ದೇವರ ವಾಕ್ಯ ನಮಗೆ ಗೊತ್ತಿದೆ, ದೇವರ ಪ್ರೀತಿ ನಮಗೆ ಗೊತ್ತಿದೆ, ಆದ್ರೂ ನಮ್ಗೆ ಹೆಚ್ಚಿಸ್ತಾರೆ ಅಂತಂದ್ರೆ ಏನ್ ಗೊತ್ತಾ? ಆತನು ನಾವು ಜಾರೋದು ಆತನಿಗೆ ಇಷ್ಟ ಇಲ್ಲ. ಏನಿಲ್ಲ, ನಮ್ಗೆ ನಾವು ಜಾರುವಂತ ಕಾರ್ಯಗಳು ದೇವರಿಗೆ ಇಷ್ಟ ಇಲ್ಲ. ನಾವು ಯಾವಾಗ ದೇವರನ್ನ ಹೃದಯದಲ್ಲಿ ಇಟ್ಕೊಂಡು ನಾವು ಯಾವಾಗ ಎಲ್ಲಾ ಸಮಯದಲ್ಲಿ ನಾವು ದೇವರಿಗೆ ಮುಖ್ಯ ಸ್ಥಾನ ಕೊಡ್ತೀರೋ ಆವಾಗಲೇ ದೇವರು ನಮಗೆ ಒಂದು ದಾರಿ, ಒಂದು ಮಾರ್ಗ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಲ್ಲೆಲೂಯಾ. ಓದಿ ಆ ವಾಕ್ಯ ಇನ್ನೊಬ್ರು ಮತ್ತೊಬ್ರು. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು, ಆತನನ್ನು ಪಾಲಿಸುವ ಹಿಂದೆಯೂ ಆಗಿದ್ದೇನೆ. ಹಲ್ಲೆಲೂಯಾ. ನಾವು ನೋಡಿ ಆತನನ್ನು ನಾವೇನು ಅಂತೆ? ಆತನ ಪ್ರಜೆಗಳು ನಾವೇನಂತೆ. ಹಲ್ಲೆಲೂಯಾ. ನಮ್ಮನ್ನ ಉಂಟು ಮಾಡಿದ್ದು ದೇವರು ಏನಕ್ಕಾಗಿ ಅಂತ ನಾವು ಥಿಂಕ್ ಮಾಡ್ತಾ ಇದ್ದಾರೆ. ಏನಕ್ಕಾಗಿ ನಮ್ಮನ್ನ ಉಂಟು ಮಾಡಿದ್ರು? ಏನಕ್ಕಾಗಿ ಮಾಡ್ತಾ ಇದೀರ ನಾವು? ಆತನಿಗೆ ನಾವು ಮಹಿಮೆ ಸಲ್ಲಿಸೋದಕ್ಕಾಗಿ ದೇವರು ನಮ್ಮನ್ನ ಉಂಟು ಮಾಡಿದರೆ ನಾವು ಮಾಡ್ತಾ ಇದ್ದೀರಾ? ನಾವು ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಅನೇಕ ಸಮಯ ನಮ್ದಂತ ಕಾರ್ಯಗಳು, ನಮ್ದು ಕಮಿಟ್ಮೆಂಟ್ಗಳು ನಮ್ಮ ಕಾರ್ಯಗಳಿಗೆ ಹೆಚ್ಚಾಗಿದೆ. ನಮ್ಮ ಕಾರ್ಯಗಳಿಗೆ ಹೆಚ್ಚಾಗಿದೆ. ದೇವರು ಇವತ್ತು ನಮ್ಮನ್ನ ಕರೆದಿದ್ದಾರೆ ಅಂತಂದ್ರೆ ಆತನ ಕಾರ್ಯಕ್ಕಾಗಿ ನಮ್ಮನ್ನ ಕರೆಯಲ್ಪಟ್ಟಿದ್ದಾರೆ. ಆತನ ಕಾರ್ಯಗಳಿಗಾಗಿ ನಾವೇನು ಮಾಡ್ತಾ ಇದ್ದಾರೆ? ನಮ್ಮ ಕುಟುಂಬದ ಸಮಸ್ಯೆಗಳು, ನಮ್ಮ ಮನೆ ಪರಿಸ್ಥಿತಿಗಳು, ನಮ್ಮ ಬಂಧು ಬಳಗ ಪರಿಸ್ಥಿತಿಗಳು, ನಮ್ಮ ರಿಲೇಟಿವ್ ಕಜಿನ್ ಪರಿಸ್ಥಿತಿಗಳು, ಈ ತರ ಪರಿಸ್ಥಿತಿ ಅಂತ ನಮ್ದೇ ನಮ್ಮ ಪರಿಸ್ಥಿತಿನ ಹುಡ್ಕೊಂತದಿರೋ ಹೊರತು ದೇವರ ಕಾರ್ಯಗಳಾಗಿ ನಾವು ಸಿದ್ಧರಾಗಿದ್ದೀರಾ? ಸಿದ್ಧರಾಗಿಲ್ಲ. ಯಾಕೆ ಅಂತಂದ್ರೆ ದೇವರು ಉಂಟು ಮಾಡಿದ್ದು ನನ್ನನ್ನ ನಿಮ್ಮನ್ನ ಉಂಟು ಮಾಡಿದರೆ ಆತನ ಕಾರ್ಯ ಜಯಿಸೋದಕ್ಕಾಗಿ. ನಮ್ಮನ್ನ ಬಿಟ್ಟು ಬೇರೆಯವರು ಯಾರಾದ್ರೂ ಉಂಟು ಮಾಡಿದ್ರೆ ಅವ್ರು ಮಾಡ್ತಿದ್ರ ಕಾರ್ಯಗಳು? ಇವತ್ತು ನೋಡಿ, ಲೋಕದಲ್ಲಿ ಎಲ್ಲಾ ಫಸ್ಟ್ ಅಂತಿದೆ. ವಿಗ್ರಹ ಆರಾಧನೆ ಮಾಡೋದ್ರಲ್ಲಿ ಫಸ್ಟ್, ಬಲಿ ಕೊಡೋದ್ರಲ್ಲಿ ಫಸ್ಟ್, ಸಾಯೋದ್ರಲ್ಲಿ ಫಸ್ಟ್, ಎಲ್ಲಾದ್ರಲ್ಲಿ ಫಸ್ಟ್ ಅಂತ ಕ್ರೈಸ್ತರಾಗಿ ನಾವು ಹುಟ್ಟಿ ನಾವ್ ಯಾವ್ದ್ರಲ್ಲಿ ಇದ್ರಿ? ಫಸ್ಟ್ ಇದ್ದೀರಾ? ಏನಾದ್ರು ದೇವರಿಗೆ ಆರಾಧನೆ ಮಾಡೋದ್ರೆ ಫಸ್ಟ್ ಇದ್ದೀರಾ? ವಿಜ್ಞಾಪನೆ ಸಮರ್ಪಣೆ ಮಾಡೋದಕ್ಕೆ ಫಸ್ಟ್ ಇದ್ದೀರಾ? ಒಬ್ಬರೊಬ್ಬರು ಐಕ್ಯವಾಗಿ ಇರೋದಕ್ಕೆ ನಾವು ಫಸ್ಟ್ ಇದ್ದೀರಾ? ಆತನ ಪ್ರೀತಿ ಸಾರೋದಕ್ಕೆ ನಾವು ಫಸ್ಟ್ ಇದ್ದೀರಾ? ಎಲ್ಲಾದ್ರೂ ಲಾಸ್ಟ್ ಆಗಿದ್ದೀವಿ ನಾವು. ಹಲ್ಲೆಲೂಯಾ. ಆತನ ಮಾಡಿದ ಕಾರ್ಯಗಳನ್ನ ನೆನೆಸೋದಕ್ಕೆ ಕೂಡ ನಮ್ಗೆ ಫಸ್ಟ್ ಅಲ್ಲಿಲ್ಲ. ನಾವು ಆತನ ಮಾಡಿದ ಒಂದೊಂದು ಸಮಸ್ಯೆಗಳನ್ನ ಇನ್ನೊಬ್ಬರಿಗೆ ತಿಳಿಸೋದಕ್ಕೆ ಕೂಡ ನಾವು ಫಸ್ಟ್ ಅಲ್ಲಿಲ್ಲ, ನಾವು ಲಾಸ್ಟ್ ಅಲ್ಲಿ. ಹಲ್ಲೆಲೂಯಾ. ನಾವು ದೇವರು ನಮ್ಮನ್ನ ಉಂಟು ಮಾಡಿದರೆ ಆತನ ಕಾರ್ಯನ ನಮ್ಮ ಮೂಲಕ ತೀರಿಸಬೇಕು ಅಂತ ಏನ್ ಮಾಡ್ಬೇಕು? ಆತನ ಕಾರ್ಯಗಳನ್ನು ನನ್ನ ಮೂಲಕ, ನಿಮ್ಮ ಮೂಲಕ ತೀರಿಸಬೇಕು ಅಂತಾನೆ ದೇವರು ನಮ್ಮನ್ನ ಉಂಟು ಮಾಡಿದ್ದು. ನಾವೇನಾದ್ರೂ ಒಂದ್ರಲ್ಲಿ ಇದ್ದೀರಾ ನಾವು ತೋರಿಸ್ತೀವಿ. ತುಂಬಾ ಸ್ಪೀಡ್ ಆಗಿ ಇರ್ತೀರಿ ಏನ್ರಲ್ಲಿ? ಲೋಕದಲ್ಲಿ ಮುನ್ಗೋದಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನಾವು ದೇವರಿಗೆ ನಮ್ಮ ಸ್ಥಾನ ಕಂಪ್ಲೀಟ್ ಆಗಿ ಒಪ್ಪಿಸಿ ನಾವು ಕೊಡ್ತೀರೋ ಆವಾಗಲೇ ದೇವರು ನಮ್ಮಲ್ಲಿ ಕಾರ್ಯ ಮಾಡಕ್ಕೆ ಸಾಧ್ಯ. ಹಲ್ಲೆಲೂಯಾ. ನೀವು ಹುಟ್ಟುತ್ತಾನೆ ಮಗು ದೊಡ್ಡೊಳಗಂದ್ರೆ ಆಗುತ್ತಾ? ಆಗೋದಿಲ್ಲ. ಕಾಯ್ಬೇಕು ತಾನೆ.
ಆತನ ಪಾದವನ್ನು ಆತನ ಕೈಯನ್ನು ಬಿಗಿಯಾಗಿ ನಾವು ಹಿಡ್ಕೊಂಡ್ರೆ ಒಂದೊಂದು ಸ್ಟೆಪ್ಪೆ ಹತ್ತೋದಕ್ಕೆ ಸಾಧ್ಯ. ಸಡನ್ ಆಗಿ ಮೇಲೆ ಹೋಗ್ಬಿಟ್ಟು ಮತ್ತೆ ಕೆಳಗಡೆ ಬಿಡೋದು ಇದು ಇಷ್ಟ ಇಲ್ಲ ದೇವರಿಗೆ. ಒಂದು ದಿನ ದೇವರಿಗೆ ಕೊಟ್ಬಿಟ್ಟು ಮತ್ತೆ ಇನ್ನೊಂದು ದಿನ ಕಿತ್ಕೊಳಕ್ಕೆ ದೇವರಿಗೆ ಇಷ್ಟ ಇಲ್ಲ. ಯಾವಾಗಲೂ ನನ್ನ ಮಗಳು ಚೆನ್ನಾಗಿರ್ಬೇಕು, ತಡವಾದ್ರೂ ಪರವಾಗಿಲ್ಲ, ಒಂದು ಸ್ಟೆಪ್ ಬೈ ಸ್ಟೆಪ್ ಏರ್ಬೇಕು, ಮತ್ತೆ ಹಿಂದಕ್ಕೆ ಹೋಗ್ಬಾರ್ದು ಅನ್ನೋ ದೇವರ ಉದ್ದೇಶ ಆಗಿದೆ. ಹಲ್ಲೆಲೂಯಾ. ಹಿಂದಕ್ಕೆ ಹೋದ್ರೆ ಏನಾಗುತ್ತೆ? ಆ ಸೈತಾನ್ ಮಾಡಿದ ಕೋಟೆಗಳಾಗುತ್ತೆ. ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ ಹೇಳ್ತಾರೆ, ಓ ಒಂದು ಜವಾನದಲ್ಲಿ ಎಷ್ಟಪ್ಪ ತುಂಬಾ ಹಾರಾಡ್ದ ಎಗರಾಡ್ದ, ಯಾವ್ದೋ ಬಂದಿತ್ತು ತಾತ್ನಾಸಿನ ಮುತ್ತಾತ್ನಾಸಿನ ಬಂದಿತ್ತು, ಹಾರಾಡ್ದ ಎಗರಾಡ್ದ. ಇವಾಗ ನೋಡು, ಊಟ ಮಾಡಕ್ಕೂ ಸಮಯ ದುಡ್ಡಿಲ್ಲ, ಮನೆ ನಡೆಸಕ್ಕೂ ದುಡ್ಡಿಲ್ಲ, ಜೀವನ ಮಾಡಕ್ಕೂ ದುಡ್ಡಿಲ್ಲ. ಈ ರೀತಿಯಾಗಿ ಲೋಕದಲ್ಲಿ ಹೇಳ್ತಾರೆ. ಆದ್ರೆ ದೇವರು ನಮ್ಮ ಪರವಾಗಿ ಇರೋದ್ರಿಂದ ನಮಗೆ ಆ ಮಾತು ನಮ್ಗೆ ಹೇಳ್ತಾ ಇದ್ದಾರೆ. ಹೇಳ್ತಾರೆ ದೇವರು ನಮ್ಗೆ ಹೇಳೋದೇ ಇಲ್ಲ. ಯಾಕೆ ಅಂತಂದ್ರೆ ನಿನ್ನ ಸಡನ್ ಮೇಲೆ ತಗೊಳೋಲ್ಲ ದೇವರು. ಸಮಯವಾಗಿ ಸ್ಟೆಪ್ ಬೈ ಸ್ಟೆಪ್ ನಿನ್ನ ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಯಾಕೆ? ಮತ್ತೆ ನಿನ್ ಕೆಳಗಡೆ ಬೀಳಬಾರ್ದು ಅಂತಾನೆ. ದೇವರು ನಮ್ಮ ಮೇಲೆ ಅಷ್ಟೊಂದು ಮಮತೆ ತೋರಿಸ್ತಾ ಇದ್ದಾರೆ. ನಾವು ಆತನ ಮೇಲೆ ಮಮತೆ ತೋರಿಸ್ತಾ ಇದ್ದೀರಾ? ಹೇಳಿ. ಪ್ರೀತಿ ತೋರಿಸ್ತಾ ಇದ್ದೀರಾ? ಹೇಳಿ. ನಿಮ್ಮ ಮೂಲಕ ಯಾರಿಗಾದ್ರೂ ಒಂದು ಒಳ್ಳೆ ಕಾರ್ಯಗಳು ಮಾಡಿದ್ದೀರಾ? ದೇವರ ಪ್ರೀತಿ ಇನ್ನೊಬ್ಬರ ಹತ್ರ ಹೇಳಿದ್ದೀರಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಪ್ರೀತಿನ ಇನ್ನೊಬ್ಬರ ಹತ್ರ ಹೇಳಿದ್ದೀರಾ? ನಿಮ್ಮ ಮಮತೆನ ಇನ್ನೊಬ್ಬರಿಗೆ ತೋರಿಸಿದ್ದೀರಾ? ಯೆಹೋವನ ನಮ್ಮನ್ನ ಕರೆದಿದ್ದಾರೆ, ಆತನ ಕಾರ್ಯಗಳು ಮಾಡ್ಬೇಕಂತ ನಮ್ಮನ್ನ ಕರೆದಿದ್ದಾರೆ. ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ. ಓದಿ ಮತ್ತೊಂದು ಸಲ ವಾಕ್ಯನ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಟು ಮಾಡಿದವನು ಆತನೇ. ಚೆನ್ನಾಗಿ ಕೇಳಿ ಗಮನದಿಂದ. ನಾವು ತಿಳ್ಕೊಬೇಕು. ಮತ್ತೊಂದ್ಸಲ ನಮ್ಮ ಹೃದಯನ, ನಮ್ಮ ಮೈಂಡ್ನ ಡೈವರ್ಟ್ ಮಾಡಿ ಕ್ಲೀನ್ ಮಾಡ್ಕೊಬೇಕು. ಕ್ಲೀನ್. ಯೆಹೋವನೇ ನಮ್ಮನ್ನ ಉಂಟು ಮಾಡಿದ್ದು, ನಾವು ಆತನವರು, ಆತನ ಪ್ರಜೆಯು, ಆತನು ಪಾಲಿಸುವ ಹಿಂದೆಯೂ ಆಗಿದ್ದೇವೆ. ನೋಡಿ, ಆತನ ಪ್ರಜೆಯು, ಆತನನ್ನು ಪಾಲಿಸುವ ಹಿಂದೆಯೂ ನಾವು ಆಗಿದ್ದೇವೆ. ನಾವು ಆತನಿಂದ ನಾವು ಉಂಟಾಗಿದ್ದೀವಿ. ನಾವು ಆತನಿಗೆ ಉಪಯೋಗ ಆಗಿಲ್ಲ ಅಂತಂದ್ರೆ ಬೇರೆ ಇನ್ಯಾರಿಗೆ ಉಪಯೋಗ ಆಗ್ಬೇಕು? ಹಲ್ಲೆಲೂಯಾ. ದೇವರಿಗೋಸ್ಕರ ಪ್ರಾಣ ಕೊಟ್ಬಿಡ್ತೀನಿ, ತ್ಯಾಗ ಮಾಡ್ಬಿಡ್ತೀನಿ, ಏನ್ ಉಪಯೋಗ? ನಿನಗಾಗಿ ಆತನು ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾನೆ. ನೀನೇನ್ ತ್ಯಾಗ ಮಾಡ್ತೀಯ? ನಿನ್ನ ಪ್ರಾಣ ಯಾರು ಬೇಕು? ನಿನ್ನ ತ್ಯಾಗ ಯಾರು ಬೇಕು? ಆತನು ಮಾಡಿದ ತ್ಯಾಗನ ನೀನ್ ಸ್ಯಾಕ್ರಿಫೈಸ್ ಮಾಡಿ ಎಲ್ಲಾರು ಸ್ಪೆಂಡ್ ಮಾಡಬೇಕು. ಹಲ್ಲೆಲೂಯಾ. ಆತನು ಮಾಡಿದಂತಾನೆ ನಿಂಗೆ ಪ್ರಾಣ ಕೊಡಿ ಅಂತಾನೆ, ತನ್ನ ರಕ್ತವನ್ನು ಸುರಿಸಿದೆ ಅಂತಾನೆ, ತನ್ನ ಜೀವನೇ ಕೊಡಿ ಅಂತಾನೆ. ನಿನ್ ಮಾಡಿದ ಪಾಪಗಳಿಗಾಗಿ, ಅಕ್ರಮಗಳಿಗಾಗಿ ಅದನ್ನ ಅನೇಕ ಮಕ್ಕಳಿಗೆ ನೀನ್ ತಿಳಿಸು. ನಿನ್ ಪ್ರಾಣ ಯಾರಿಗೆ ಬೇಕು? ಆತನು ಮಾಡಿದ ತ್ಯಾಗನ ನೀನು ತಿಳಿಸ್ಬೇಕಷ್ಟೆ. ಹಲ್ಲೆಲೂಯಾ. ಆತನು ಮಾಡಿದ ನಿಮ್ಗೆ ಅದ್ಭುತ ಕಾರ್ಯ ತಿಳಿಸು. ಇನ್ನೊಬ್ಬರಿಗೆ ಉಪಯೋಗ ಆಗು. ಯಾರಿಗೂ ಉಪಯೋಗ ಆಗಿಲ್ಲ ಅಂತಂದ್ರೆ ಏನ್ ಹುಟ್ಟಿ ಏನ್ ಪ್ರಯೋಜನ ಜೀವನದಲ್ಲಿ? ಹಲ್ಲೆಲೂಯಾ. ಪ್ರೀತಿಯಿಂದ ಎಲ್ಲ ಕೆಲಸ ಗೆಲ್ಬಹುದು ಅಂತಾರೆ. ಸಾಧ್ಯನಾ? ಮನುಷ್ಯರ ಪ್ರೀತಿಯಿಂದ ಯಾವ ಕೆಲಸ ಗೆಲ್ಲಕ್ಕೆ ಸಾಧ್ಯನಿಲ್ಲ. ಅದೇ ದೇವರ ಪ್ರೀತಿ ನಮ್ಮ ಹೃದಯದಲ್ಲಿ ಇರೋದಂದ್ರೆ ನಾವು ಎಲ್ಲ ಕೆಲಸ ಗೆದ್ಕೊಂಡ್ ಬರ್ತೀವಿ. ಹಲ್ಲೆಲೂಯಾ. ಏನಕ್ಕೆ ಅಂತಂದ್ರೆ ದೇವರು ನಮ್ಗೆ ಮಾರ್ಗ ತೋರಿಸ್ತಾರೆ, ದಾರಿ ತೋರಿಸ್ತಾರೆ, ಐಕ್ಯತೆ ತೋರಿಸ್ತಾರೆ, ಪ್ರೀತಿ ತೋರಿಸ್ತಾರೆ. ಮುಂದೆ ಹೋದ ಸಾಹಿತ್ಯ ಆಗ್ಬಿಟ್ಟು ಇಲ್ಲ ನಮ್ಮನ್ನ ಟರ್ನ್ ಮಾಡ್ತಾರೆ ರೂಟ್. ಹಲ್ಲೆಲೂಯಾ. ಮುಂದೆ ಹೋದ್ರೆ ಸಾಹಿತ್ಯ ಅಂದ್ಬಿಟ್ಟು ನಮ್ನ ಏನ್ ಮಾಡ್ತಾರೆ? ಇಲ್ಲೇ ಟರ್ನ್ ಮಾಡ್ಬಿಡ್ತಾರೆ ರೂಟ್ನ. ಆ ರೀತಿ ಪ್ರೀತಿ ನಮ್ಗೆ ತೋರಿಸ್ತಾರೆ ದೇವರು. ಅಂತ ದೇವರ ಪ್ರೀತಿನ ನಾವು ಅಂಗೀಕಾರ ಮಾಡ್ತಾ ಇದ್ದಾರೆ. ಯೆಹೋವನೇ ದೇವರು ಅಂದ್ಬಿಟ್ಟು ಮತ್ತೊಂದ್ಸಾರಿ ನಾವು ತಿಳ್ಕೊಬೇಕು. ನಮ್ಮನ್ನ ಉಂಟು ಮಾಡಿದ್ದು ಆತನೇ ಅಂದ್ಬಿಟ್ಟು ನಾವು ರಿಮೈಂಡ್ ಮಾಡ್ಕೋಬೇಕು ನಮ್ಮ ಹೃದಯದಲ್ಲಿ, ನಮ್ಮ ಮೈಂಡ್ ಅಲ್ಲಿ. ಹಲ್ಲೆಲೂಯಾ. ಮತ್ತೊಂದು 66:20 ಓದಿ ಕೀರ್ತನದಲ್ಲಿ. 66:20. ಆತನು ತನ್ನ ಭಿನ್ನವನ್ನು ತಿರಸ್ಕರಿಸಲಿಲ್ಲ, ತನ್ನ ದಯೆಯನ್ನು ತಪ್ಪಿಸಿಬಿಡಲಿಲ್ಲ. ಈಗ ನೋಡಿ,
ನೋಡಿ, ನೀವು ಪ್ರಾರ್ಥನೆ ವಿಜ್ಞಾಪನೆ ತಿರಸ್ಕೊಂಡಿದ್ದಾರ? ನಿಮ್ಮ ಭಿನ್ನಹವನ್ನು ಆತನ ತಿರಸ್ಕಾರ ಮಾಡಿದಾರ? ಆತನ ಮೇಲೆ ನಿಮ್ಮ ಮೇಲೆ ದಯೆ ದೇವರು ಡೈರೆಕ್ಟ್ ಮಾಡಿದಾರ? ಮಾಡಲಿಲ್ಲ. ಯಾಕಂದ್ರೆ ದೇವರು ನಿಮ್ಮನ್ನು ಉಂಟು ಮಾಡಿದ್ದು. ಯಾಕೆ ಚೇಂಜ್ ಮಾಡಕ್ಕೆ ಸಾಧ್ಯ ಇದೆ? ದೇವರು ನಿಮ್ಮನ್ನ ಉಂಟು ಮಾಡಿದ್ದು. ನಿಮ್ಮನ್ನ ತಿರಸ್ಕರಿಸಿದ್ದಾರೆ ಯಾವತ್ತಾದ್ರೂ ದೇವರು? ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗೆ ಸದುತ್ತರ ಕೊಡ್ಲಿಲ್ವಾ? ಕೊಟ್ಟಿದ್ದಾರೆ ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ಉಂಟು ಮಾಡಿದ್ವಿ ಆತನೇ. ನಮಗೆ ಕೊಡ್ಬೇಕಾದ್ರೆ ಎಲ್ಲಾನು ಇವತ್ತು ದೇವರಿಗೆ ಪ್ರಾಮಿಸ್ ಮಾಡ್ತಾ ಇದಾರೆ. ಹಲ್ಲೆಲೂಯಾ. ನಾನು ಯಾವತ್ತೂ ನಿನ್ನ ಪ್ರಾರ್ಥನೆ ವಿಜ್ಞಾಪನೆ ತಿರಸ್ಕಾರ ಮಾಡಲೇ ಇಲ್ಲ ಅಂತ. ನಿನ್ನ ಭಿನ್ನಾಹವನ್ನು ಕೇಳಲಿಕ್ಕೆ ಇಲ್ಲದೆ ಸಾಧ್ಯನೇ ಅಂತ ಹೇಳ್ತಿದ್ದಾರೆ. ಪ್ರತಿಯೊಂದು ನಿಮ್ಮ ಭಿನ್ನಾಹವನ್ನು ಎಲ್ಲವನ್ನು ಕೇಳಿದ್ದಾರೆ ದೇವರು. ನಿನ್ನ ಪ್ರಾರ್ಥನೆ ವಿಜ್ಞಾಪನೆಗೆ ಯಾವತ್ತೂ ಸದುತ್ತರ ಕೊಡದೇ ಇಲ್ಲ, ಕೊಟ್ಟಿದ್ದಾರೆ. ನಾವು ರಿಮೇನ್ ಮಾಡ್ಕೋಬೇಕು ನಮ್ಮ ಹೃದಯದಲ್ಲಿ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮನ್ನ ಉಂಟು ಮಾಡಿದ ಕರ್ತನು ಎಂದಿಗೂ ನಮ್ಮನ್ನ ತೊರೆಯದೇ ಇಲ್ಲ. ಹಲ್ಲೆಲೂಯಾ. ನಮ್ಮನ್ನು ತೊರೆಯದೇ ಇಲ್ಲ. ಯಾಕಂದ್ರೆ ದೇವರಿಂದ ಉಂಟಾದ ನಾವು, ಮನುಷ್ಯರಿಂದ ಅಲ್ಲ, ದೇವರ ಪ್ರೀತಿಯಿಂದ ನಾವು ಉಂಟಾದರು. ತಾಯಿ ಗರ್ಭದಲ್ಲಿ ಇರೋದಕ್ಕೆ ಮುಂಚೆನೆ ಮೊಳಕೆವಾಗಿ ನಮ್ಮನ್ನ ಸೃಷ್ಟಿ ಮಾಡಿದವರು. ನಮ್ಮ ಭಿನ್ನಾಹ ಕೇಳ್ತಾರ ಕೇಳಲ್ವಾ? ಕೇಳ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತೊಂದು ಸಾರಿ ಓದಿ ನಾವು ವಾಕ್ಯನ. ಆತನು ನನ್ನ ಭಿನ್ನಾಹವನ್ನು ತಿರಸ್ಕರಿಸಲಿಲ್ಲ, ನನ್ನ ಮೇಲಿನ ತನ್ನ ದಯೆಯನ್ನು ನೋಡಿ, ಆತನು ನಮ್ಮ ಮೇಲೆ ಇಟ್ಟಿದ್ದ ದಯ ತಪ್ಪಿಸಲೇ ಇಲ್ಲ ಅಂತ. ಎಂತ ಬಂದರೂ ಕೂಡ ತಪ್ಪಿಸ್ತಿಲ್ಲ. ಹಲ್ಲೆಲೂಯಾ. ಆಗ್ಲೇ ಕೀರ್ತನದಲ್ಲಿ ನೋಡ್ಬೇಕಾದ್ರೆ ಏನೋ ಲೋಕದಲ್ಲಿ ಐಶ್ವರ್ಯ ವೈದ್ಯರು ಎಲ್ಲ ತೋರಿಸಿದ್ರು. ಯಾರೋ ಸೈತಾನ ಅಲ್ವಾ? ಬಿಟ್ಬಿಟ್ಟಿದ್ರೆ ನಾವೆಲ್ಲ ಇಲ್ಲಿ ಜೀವಂತ ಇರ್ತಿದ್ರ? ಸಾಧ್ಯ ಆಗ್ತಾ? ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮ್ಮ ಮೇಲೆ ಇಟ್ಟಿದ್ದ ದಯೆ ಯಾವತ್ತೂ ತಿರಸ್ಕಾರ ಮಾಡಲೇ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆ ವಿಜ್ಞಾಪನೆಗಳು ಹಾಗೇ ದೇವದೂತರು ಹಾಗೆ ಹೋಗಿ ತವನಾಗಿ ದೇವರ ಹತ್ರ ಹೇಳ್ತಾರಂತೆ. ಹಲ್ಲೆಲೂಯಾ. ಒಂದು ದಿನ ನೀವು ಒಳ್ಳೆ ರೀತಿಯಲ್ಲಿ ಮಾಡಿದ್ಯಾ, ಕೆಟ್ಟ ರೀತಿಯಲ್ಲಿ ಮಾಡಿದ್ಯಾ, ಪ್ರಾರ್ಥನೆ ಮಾಡಿದ್ಯೋ ಇಲ್ವೋ ಏನೋ ಅಂದ್ಬಿಟ್ಟು ಎಲ್ಲಾ ಕಂಪ್ಲೇಂಟ್ ನೆಗೆಟಿವ್ ಪಾಸಿಟಿವ್ ಎರಡು ದೇವರ ಹತ್ರ ಹೋಗುತ್ತೆ. ಅದರಲ್ಲಿ ಯಾವತ್ತೂ ನಿನ್ನ ತಿರಸ್ಕಾರ ಮಾಡಲೇ ಇಲ್ಲ. ಹಲ್ಲೆಲೂಯಾ. ಇವತ್ತು ನನ್ನ ಮಗಳು ನನಗೆ ಕೆಟ್ಟದಾಗಿ ನಡ್ಕೊಂಡು, ಇವತ್ತು ನನ್ನ ಮಗ ನನಗೆ ಕೆಟ್ಟದಾಗಿ ಪ್ರಾರ್ಥನೆ ಮಾಡ್ದ, ಇವಳ ದೂರ ತರಬೇಕು ಅಂತ ಯಾವತ್ತೂ ದೇವರು ಡಿಸೈಡ್ ಆಗಲೇ ಇಲ್ಲ. ಹಲ್ಲೆಲೂಯಾ. ಇವಳು ಪ್ರಾರ್ಥನೆ ವಿಜ್ಞಾಪನೆ ತಿರಸ್ಕಾರ ಮಾಡಬೇಕು ಅಂತ ಯಾವತ್ತೂ ದೇವರು ದೂರ ತಳ್ಳಲೇ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ನೀವು ಇಲ್ಲಿ ಸಭೆಯಲ್ಲೇ ಕೂತಿದ್ದೀರಾ, ನೀವು ಮಾಡಂತ ಒಂದು ಪ್ರಾರ್ಥನೆ ವಿಜ್ಞಾಪನೆಗಳು ಪ್ರತಿಯೊಂದು ಕಾರ್ಯಗಳು ಕೂಡ ದೇವರಿಗೆ ಅಪ್ಡೇಟ್ ಆಗ್ತಾನೆ ಇರುತ್ತೆ ಪ್ರತಿ ಕ್ಷಣದಲ್ಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮನ್ನ ಉಂಟು ಮಾಡಿದ ದೇವರು ನಮ್ಮನ್ನ ಎಂದಿಗೂ ತೊರೆಯದೇ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂತಂದ್ರೆ ಆತನಿಂದಲೇ ನಾವೆಲ್ಲರೂ ಉಂಟಾಗಿರುವಂತ ಮಕ್ಕಳಾಗಿದ್ದೀರಿ. ಹಲ್ಲೆಲೂಯಾ. ಈಗಾದ್ರೂ ದೇವರ ಪ್ರೀತಿಯನ್ನು ಹಂಚ್ಕೊಂಡು ದೇವರ ಪ್ರೀತಿಯನ್ನು ನಾವು ಅರ್ಥ ಮಾಡ್ಕೊಂಡು ದೇವರ ಹತ್ರ ಮರೆಯದೇವರಾಗಿರ್ಬೇಕು. ಹಲ್ಲೆಲೂಯಾ. ನಮ್ಮನ್ನೇ ಸಹ ದೇವರು ಉಂಟು ಮಾಡಿದ್ದಾರೆ. ನಮ್ಮನ್ನು ತನ್ನ ಆತನ ಕಾರ್ಯಕ್ಕಾಗಿ ನಮ್ಮನ್ನ ದೇವರು ಉಂಟು ಮಾಡಿದ್ದಾರೆ. ಹಲ್ಲೆಲೂಯಾ. ಆತನ ಪ್ರೀತಿ ನಾವು ಹಂಚ್ಕೊಳ್ಳೋದಾದ್ರೆ ಖಂಡಿತವಾಗಿ ದೇವರು ಕಾರ್ಯ ಮಾಡ್ತಾರೆ. ಮತ್ತೊಂದು ವಾಕ್ಯ ಓದೋಣ. ಜ್ಞಾನೋಕ್ತಿಗಳ 3ನೇ ಅಧ್ಯಾಯದಲ್ಲಿ 26 ಓದೋಣ ಬೇಗ. ಯೆಹೋವನು ನಿನ್ನ ಭರವಸೆಗೆ ಆಧಾರನಾಗಿದ್ದು, ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು. ಸಾಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ದೇವರು ಹೇಳ್ತದ ಜ್ಞಾನೋಕ್ತಿಗಳಲ್ಲಿ, ಯೆಹೋವನು ನಿನ್ನ ಭರವಸೆಗೆ ಆಧಾರನಾಗಿ ನಿನ್ನ ಕಾಲು ಪಾಶಕ್ಕೆ ಸಿಗದಾಗೆ ಕಾಪಾಡ್ತಾರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಕಾಲು ಎಲ್ಲಿ ಕೆಟ್ಟ ದಾರಿಗೆ ಹೋಗದೆ, ಕೆಟ್ಟ ಜಾಗಕ್ಕೆ ಹೋಗದೆ, ಕೆಟ್ಟ ಕೆಲಸಕ್ಕೆ ಕಾಲಿಡದಾಗೆ ದೇವರು ನಮ್ಮನ್ನೇನ್ ಮಾಡ್ತಾರಂತೆ? ಕಾಪಾಡ್ತಾರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ದೇವರು ನಮ್ಗೆ ಈ ರೀತಿ ನಮ್ಗೆ ಒಂದು ವಾಗ್ದಾನ ಮೇಲೆ ವಾಗ್ದಾನ ನಮ್ಗೆ ಕೊಡ್ತಾರೆ. ನಾವು ಅದನ್ನ ನಿಂಬಾಲಿಸ್ಬೇಕು. ಏನ್ ಮಾಡ್ಬೇಕು? ಫಾಲೋ ಮಾಡ್ಬೇಕು. ಮಾಡ್ತೀರಾ ಇಲ್ವಾ? ಫಾಲೋ ಮಾಡ್ಬೇಕು. ಫಾಲೋ ಮಾಡಿದ್ರೆ ಅದರಲ್ಲಿ ಪ್ರತಿಫಲ ನೀವು ಹೊಂದೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ಓದಿ ಮತ್ತೊಂದ್ಸರಿ ವಾಕ್ಯನ. ಯೆಹೋವನು ನಿನ್ನ ಭರವಸೆಗೆ ಆಧಾರನಾಗಿದ್ದು, ನಿನ್ನ ಕಾಲು
ನಿನ್ನನ್ನು ಕಾಪಾಡುವನು. ಆಮೆನ್. ಹಲ್ಲೆಲೂಯಾ. ನಿನ್ನ ಭರವಸೆಗೆ ಆಧಾರನಾಗಿದ್ದಾನಂತೆ. ನಿನ್ನ ಕಾಲು ಪಾಷಾಣಕ್ಕೆ ಸಿಗದಾಗೆ ನಿನ್ನನ್ನು ಕಾಪಾಡ್ತಾನಂತೆ. ಹಲ್ಲೆಲೂಯಾ. ಇವತ್ತು ಅನೇಕ ಮಕ್ಕಳಿಗೆ ರಕ್ಷಣೆ ಇಲ್ಲ, ಕಾಪಾಡೋರಿಲ್ಲ. ಇದರ ಕಾಪಾಡೋರಿಲ್ಲ ಇವತ್ತು ಯಾರನ್ನು. ಯಾಕಂದ್ರೆ ಇವತ್ತು ಆ ರೀತಿಯಾಗಿ ಜನಗಳು ನಡೀತಾ ಇದ್ದಾರೆ. ಹಲ್ಲೆಲೂಯಾ. ಕಾಲು ಸಿಗದಾಗೆ ಕಾಪಾಡ್ತಾ ಇದ್ದಾರೆ. ಕಾಲಲ್ಲಿ ಏನ್ ಮಾಡಂತೆ, ಎಲ್ಲ ಒಂದು ಪಾಪಕ್ಕೆ ಎಲ್ಲಾ ಸಮಯದಲ್ಲಿ ಕೂಡ ಪಾಪದಲ್ಲಿ 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 ಮುಳುಗಿ 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 ಜನಗಳು ಇವತ್ತು ಏನಾಗ್ತದೆ, ಮಣ್ಣಾಗ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ದೇವರ ವಾಕ್ಯ ಇರ್ತದೆ, ಕಾಲು ನಿನ್ನ ಕಾಲು ಪಾಷಾಣಕ್ಕೆ ಸಿಗದಾಗೆ ನಾನು ಕಾಪಾಡ್ತೀನಿ ಅಂತ. ಹಲ್ಲೆಲೂಯಾ. ಯಾಕಂದ್ರೆ ದೇವರಿಗೆ ಗೊತ್ತು ಎಂತ ಸಮಯದಲ್ಲಿ ನನ್ನ ಮಕ್ಕಳನ್ನ ಕಾಪಾಡ್ಬೇಕು ಅಂತ. ಹಲ್ಲೆಲೂಯಾ. ಎಂತ ಸಮಯದಲ್ಲಿ ನನ್ನ ಮಕ್ಕಳನ್ನ ಕಾಪಾಡ್ಬೇಕು ಅಂತ ಗೊತ್ತು. ನಮ್ಗೆ ಒನ್ ಬೈ ಒನ್ ಕೊಡೋದಕ್ಕೆ ಆತ ರೆಡಿ ಇದ್ದಾರೆ. ಬಟ್ ನಾವು ಸ್ವೀಕರಿಸಕ್ಕೆ ನಾವು ರೆಡಿ ಇಲ್ಲ. ಹಲ್ಲೆಲೂಯಾ. ಕರೆಕ್ಟಾ? ಒನ್ ಬೈ ಒನ್ ಕೊಡಕ್ಕೆ ರೆಡಿ ಇದ್ದಾರೆ, ನಾವು ಸ್ವೀಕರಿಸಕ್ಕೆ ನಮಗೆ ರೆಡಿ ಇಲ್ಲ. ಹಲ್ಲೆಲೂಯಾ. ಸುಧಾ ಸಿಸ್ಟರ್ಗೆ ಅಷ್ಟು ದೊಡ್ಡ ಮನೆ ದೇವರು ಕೊಡ್ತಾ ಕನ್ಸು ಬಿದ್ದಿತ್ತ ಏನಮ್ಮ? ನಿಂಗೆ ಇದೇ ಮನೆ ಹೋಗ್ತೀನಿ ಅಂತ ನಿಮ್ಗೆ 100% ಇತ್ತ? ನಿಮ್ಮ ಆಟ ಹೃದಯದಲ್ಲಿ ಇತ್ತ? ನಮ್ಮ ಹೃದಯದಲ್ಲಿ ಇದೇ ತರ ಮನೆ ಕೊಡ್ತಾರೆ ಅಂತ ದೇವರ ಹತ್ರ ನಿಮ್ಗೆ ನಂಬಿಕೆ ಇತ್ತ? ಇಲ್ಲ. ನಾವ್ ಎಕ್ಸ್ಪೆಕ್ಟೇ ಮಾಡಿರಲ್ಲ. ದೇವರು ಒನ್ ಬೈ ಒನ್ ಏನ್ ಮಾಡ್ತಾರೆ, ಕೊಡೋದಕ್ಕೆ ನಮ್ಮ ಶುರು ಮಾಡ್ತಾರೆ. ಹಲ್ಲೆಲೂಯಾ. ಆ ಶುರು ಮಾಡಿದಾಗ ನಾವೇನ್ ಮಾಡ್ಬೇಕು, ಅದನ್ನ ಸ್ವೀಕರಣೆ ಮಾಡ್ಬೇಕು, ಅಂಗೀಕಾರ ಮಾಡ್ಬೇಕು. ನಮ್ಮ ಪ್ರಾರ್ಥನೆ ವಿಜ್ಞಾಪನೆ ಇನ್ನೂ ಹೆಚ್ಚಾಗ್ಬೇಕು. ಐಶ್ವರ್ಯ ಬಂದ್ರೆ ವ್ಯಕ್ತಿ ಏನಾಗ್ತದೆ ಗೊತ್ತಾ, ಎಲ್ಲಾ ಇದೆ ಬಿಡು ನನ್ಗೆ ದೇವರು. ಈ ರೀತಿ ನಾವು ಚೇಂಜ್ ಆಗ್ಬಾರ್ದು, ನಾವು ಬದಲಾಗಬಾರ್ದು. ಇನ್ನು ಹೆಚ್ಚಾಗಿ ದೇವ್ರನ್ನ ಪ್ರೀತಿ ಮಾಡ್ಬೇಕು, ಇನ್ನು ಹೆಚ್ಚಾಗಿ ದೇವರ ಹತ್ರ ಹೋಗ್ಬೇಕು. ಸಿರಿ ಬಂತು ಅಂದ್ಬಿಟ್ಟು ಅಲ್ಲಿ ದೇವರನ್ನ ತಳ್ಳಕ್ ಹೋಗ್ಬಾರ್ದು. ಕರೆಕ್ಟಾ? ಎಕ್ಸ್ಪೆಕ್ಟೇ ಮಾಡಿದ್ರೆ ನೀವು ಕೇಳ್ತೀರಾ ಚಿಕ್ಕದಾಗೆ, ನಿಮ್ಗೆ ದೊಡ್ಡದಾಗೆ ಕೊಟ್ಟಿದ್ದಾರೆ ದೇವರು. ಹಲ್ಲೆಲೂಯಾ. ನೀವು ಚಾಲೆಂಜ್ ಮಾಡಿ ನೋಡಿ, ನೀವು ಚೆಕ್ ಮಾಡಿ ನೋಡಿ. ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ನಡೆದಿದ್ದ ಕಾರ್ಯಗಳು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಯಾಕೆ ಅಂದ್ರೆ ನಾನು ಚಿಕ್ಕದಾಗೆ ಕೇಳಿರ್ತೀನಿ, ದೇವರು ದೊಡ್ಡದಾಗೆ ಕೊಟ್ಟಿರ್ತಾರೆ. ಹಲ್ಲೆಲೂಯಾ. ಹಾಗೆ ಸುಧಾರಿಸಿ ಎಕ್ಸ್ಪೆಕ್ಟೇ ಮಾಡಿಲ್ಲ, ಆ ರೀತಿ ದೊಡ್ಡ ಕಾರ್ಯಗಳು ದೇವರು ಅವ್ರಿಗೆ ಮನೆ ಒದಗಿಸಿ ಕೊಟ್ರು. ಹಲ್ಲೆಲೂಯಾ. ಇನ್ನು ಹೆಚ್ಚಾಗಿ ದೇವರು ಹತ್ರ ಅವ್ರು ಹೋದ್ರೆ ಇನ್ನು ದೊಡ್ಡದಾಗಿ ದೇವರು ಕೊಡಕ್ಕೆ ಇಷ್ಟಪಡ್ತಾರೆ. ನಾವು ಸ್ವೀಕಾರ ಮಾಡ್ಬೇಕು. ನಾವು ಸ್ವೀಕಾರ ಮಾಡಿದ್ರೆ ದೇವರು ನಮ್ಮ ಪ್ರಾರ್ಥನೆಗೂ ವಿಜ್ಞಾಪನೆಗಳಿಗೂ ಅವರೇ ಉತ್ತರ ಕೊಟ್ಟು ಅವರೇ ಒಂದು ಮಾರ್ಗ ತೋರಿಸ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಉಂಟು ಮಾಡಿದ ಆತನೇ, ಸಾಮಾನ್ಯ ನಮ್ಮನ್ನ ಬಿಡೋದೇ ಇಲ್ಲ ದೇವರು. ಆತನ ಕಾರ್ಯ ಗೆಲ್ಲೋರ್ಗೂ ಬಿಡೋದೇ ಇಲ್ಲ. ಆತನ ಕಾರ್ಯ ಗೆಲ್ಲೋ ತನಕ ನಮ್ಮನ್ನ ಎಂದಿಗೂ ಬಿಡೋದಿಲ್ಲ. ನಮ್ಮನ್ನ ಬಲವಾಗಿ ಉಪಯೋಗ ಮಾಡ್ಬೇಕು ಅಂದ್ರೆ ನಾವು ಬಿಗಿಯಾಗಿ ನಾವು ಇಟ್ಕೊಳ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ ವಾಕ್ಯ? ಇನ್ನೊಂದು ವಾಕ್ಯ ಓದಿ ಪ್ರಾರ್ಥನೆ ಮಾಡೋಣ. ಯೆರೆಮೀಯ ತಗೊಳ್ಳಿ. 39ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ ಓದೋಣ. ಯೆಹೋವನು ಹೀಗನ್ನುತ್ತಾನೆ, ಆಹಾ, ನಾನು ಯಾಕೋಬಿನ ಮನೆಗಳ ದುರವಸ್ಥೆಯನ್ನು ತಪ್ಪಿಸಿ ಅದರ ನಿವಾಸಗಳ ಕಣಿವೆಯನ್ನು ಪಟ್ಟಣವು ಯೆರೆಮೀಯ, ನೀನು ನನ್ನಲ್ಲಿ ಭರವಸೆ ಬಿಟ್ಟ ಕಾರಣ ನಿನ್ನನ್ನು ರಕ್ಷಿಸಿ. ಆಮೆನ್. ಜೋರಾಗಿ ಇನ್ನು ಜೋರಾಗಿ ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ದೇವರಲ್ಲಿ ಭರವಸೆ ಇಡೋದಾದ್ರೆ ನಿನ್ನ ರಕ್ಷಿಸಿ ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಲೋಕದಲ್ಲಿ ಎಂತ ಕೇಡೆ ಬರ್ಲಿ, ಎಂತ ಶಾಪಗಳೇ ಬರ್ಲಿ, ಎಂತ ಶಾಪ ತುಂಬಿದ ದಿನಗಳೇ ಬರ್ಲಿ, ನಿನ್ನ ಮನೆ ಸುತ್ತ 10,000 ಸತ್ತು ಬಿದ್ರು ಸಹ ನಿನ್ನ ರಕ್ಷಿಸಿ ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರಿಗೆ ಈ ದೇವರು ಈ ರೀತಿ ಪ್ರಾಮಿಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ದೇವರಿಂದ ಉಂಟಾದ ಮಕ್ಕಳಾಗಿ ನಾವೆಲ್ಲರೂ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನಿಂದ ಉಂಟಾದರಿಂದ ದೇವರು ನಮಗೆ ಇವತ್ತು ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರನ್ನು ನಾವು ಯಾವಾಗಲೂ ಮರೆಯದಾಗಿರ್ಬೇಕು. ಏನಾಗಬೇಕು?
ದೇವರಲ್ಲಿ ನಾವು ಯಾವಾಗಲೂ ಮರೆಯರಾಗಿದ್ರೆ ನಿಮ್ಮನ್ನ ರಕ್ಷಿಸ್ತೀನಿ ಅಂತ ನಿಮ್ಮ ಹತ್ರ ಪ್ರಾಮಿಸ್ ಮಾಡ್ತಿದ್ದಾರೆ ದೇವರು. ಹಲ್ಲೆಲೂಯಾ. ಯಾಕಂತಂದ್ರೆ ದೇವರ ಪ್ರೀತಿ ಬಹಳ ಅಪಾರವಾದಂತಹ ಪ್ರೀತಿ. ಹಲ್ಲೆಲೂಯಾ. ಲೋಕದಲ್ಲಿ ಎಷ್ಟು ಘೋರವಾದ ದಿನಗಳು ನಡೀತವೆ ಅಂತ ನೀವೆಲ್ಲ ಕಣ್ಣಾಗೆ ನೀವು ನೋಡ್ತಾ ಇದ್ದೀರಾ. ಹಲ್ಲೆಲೂಯಾ. ಎಷ್ಟು ಭಯಂಕರವಾದ ದಿನಗಳು ಬರ್ತದೆ ಅಂತ ನೀವು ಕಣ್ಣಾಗೆ ನೋಡ್ತಾ ಇದ್ದೀರಾ. ಎಷ್ಟು ಡೇಂಜರ್ ಸಮಯದ ಬರ್ತಿದೆ ಅಂದ್ಬಿಟ್ಟು ನೀವೆಲ್ಲ ನೋಡ್ತಾನೆ ಇದ್ದೀರಾ ಕಣ್ಣಲ್ಲಿ. ಆದ್ರೆ ದೇವರು ನಮ್ಗೆ ಹೇಳ್ತಿದ್ದಾರೆ, ಎಂತ ಭಯಂಕರ ದಿನಗಳು ಬಂದ್ರು ಸಹ ನಾನು ನಿನ್ನನ್ನು ರಕ್ಷಿಸ್ತೀನಿ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನಕ್ಕೆ ಅಂತಂದ್ರೆ ದೇವರ ಪ್ರೀತಿನ ನಾವು ಅಂಗೀಕಾರ ಯಾವಾಗ ಮಾಡ್ಬೇಕು. ಅಂಗೀಕಾರ ಮಾಡ್ಬೇಕು. ನಮ್ಗೆ ಯಾಕೆ ದೇವರಿಗೆ ಮಾತಾಡ್ತಾರೆ, ನಿನಗೆ ದೇವರು ರಕ್ಷಿಸ್ತೀನಿ ಅಂತ ನಿನ್ಗೆ ಪ್ರಾಮಿಸ್ ಮಾಡಿದ್ಮೇಲೆ ನಿನ್ ಕೈಯಿಂದ ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡಿ ಅವನ ರಕ್ಷಣೆ ಮಾಡಕ್ಕೆ ನಿಮ್ಗೆ ಆಗಲ್ವಾ? ಸಾಧ್ಯ ಇಲ್ವಾ? ಆಗುತ್ತೆ, ಖಂಡಿತವಾಗೂ ಆಗುತ್ತೆ. ಹಲ್ಲೆಲೂಯಾ. ನಿನ್ನ ದೇವರು ರಕ್ಷಣೆ ಮಾಡ್ತಿದ್ದಾರೆ ಅಂದ್ರೆ ನಿನ್ ಮುಖಾಂತರ 4 ಜನಕ್ಕೆ ಒಳ್ಳೇದಾಗಬೇಕು, ಒಂದು ಸಹಾಯವಾಗಿರ್ಬೇಕು, ಒಂದು ಗಿಡವಾಗಿ ಮರವಾಗಿ ಇರಬೇಕು ಅಂತಾನೆ ದೇವರ ಚಿತ್ತ ಆಗಿದೆ. ಹಲ್ಲೆಲೂಯಾ. ಒಂದು ನೆರಳಾಗಿರ್ಬೇಕು ಅನೇಕ ಕುಟುಂಬಗಳಿಗೆ, ಅನೇಕ ಬಡ ಮಕ್ಕಳಿಗೆ, ಅನೇಕ ತಂದೆ ತಾಯಿ ಇಲ್ಲದವರಿಗೆ, ಎಷ್ಟೋ ವಿಧವರಿಗೆ, ಅವರಿಗೆಲ್ಲ ಏನಾಗಬೇಕಂತೆ ಒಂದು ನೆರಳಾಗಿ ನಾವು ಇರ್ಬೇಕು ಅಂತ ದೇವರು ನಮ್ಗೆ ಏನ್ ಮಾಡ್ತಾ ಇದಾರೆ, ನಿನ್ನನ್ನು ರಕ್ಷಿಸ್ತೀನಿ ಅಂತ ದೇವರು ವಾಗ್ದಾನ ಮಾಡ್ತಾ ಇದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ದೇವರನ್ನ ನಾವು ಅಂಗೀಕಾರ ಮಾಡೋದಾಗಿರ್ಬೇಕು. ಮತ್ತೊಬ್ಬರು ವಾಕ್ಯ, ನೀನು ನನ್ನಲ್ಲಿ ಭರವಸೆ ಇಟ್ಟ ಕಾರಣ ನೋಡಿ ಎಷ್ಟು ಸ್ಪಷ್ಟವಾಗಿ ನಮ್ಗೆ ಹೇಳ್ತಾರೆ. ಹಲ್ಲೆಲೂಯಾ. ನಮ್ಮ ಭರವಸೆ ಯಾರ ಮೇಲೆ ಇಡ್ಬೇಕಂತೆ? ದೇವರಲ್ಲಿ ನಾವು ಭರವಸೆ ಇಟ್ಟ ಕಾರಣ ನನ್ನನ್ನು ರಕ್ಷಿಸ್ತೀನಿ ಅಂತ ದೇವರು ನಮ್ಮ ಹತ್ರ ವಾಗ್ದಾನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ನಂಬಿಕೆ ಇದೆ ನನ್ನ ಮೇಲೆ ದೇವರು ಭರವಸೆ ಇಟ್ಟಿದ್ದಾರೆ ಅಂತ? ಎಷ್ಟು ಜನ ನಂಬ್ತೀರಾ? ನಿನ್ನ ರಕ್ಷಿಸಿದಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಆ ನಮ್ಮ ನಂಬಿಕೆ ಅಂತಾನೆ ದೇವರು ನಮ್ಮನ್ನ ನಡೆಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನ ನಮಗೆ ರಕ್ಷಣೆ ಇಲ್ಲ, ಇದೆಯಾ? ನಮ್ಗೆ ರಕ್ಷಣೆ ಇಲ್ಲ. ಯಾಕಂದ್ರೆ ದೇವರು ನಮ್ಗೆ ಹೇಳ್ತಿದ್ದಾರೆ, ನೀನು ಭರವಸೆ ಇಟ್ಟ ಕಾರಣ ನಿನ್ನ ರಕ್ಷಿಸ್ತೀನಿ ಅಂತ. ಹಲ್ಲೆಲೂಯಾ. ಎಂತ ಇಕ್ಕಟ್ಟಾದ ಸಮಯ ನಮ್ಗೆ ಬಂದ್ರು ಸಹ, ಎಂತ ಘೋರವಾದ ದಿನಗಳು ನಮ್ಗೆ ಬಂದ್ರು ಸಹ ದೇವರು ನಮ್ಗೆ ಹೇಳ್ತಿದ್ದಾರೆ, ನಿನ್ನನ್ನು ರಕ್ಷಿಸ್ತೀನಿ ಅಂತ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನ ರಕ್ಷಣೆ ಮುಂದೆ ಬೇರೆ ಯಾರ ರಕ್ಷಣೆ ನಮ್ಗೆ ಅವಶ್ಯಕತೆ ಇಲ್ಲ. ಇದೆಯಾ? ಯಾರು ಇಲ್ಲ. ಹಲ್ಲೆಲೂಯಾ. ನಂಬಿಕೆ ನೇರ ಮಣ್ಕಲ್ ಹಾಕಿ ಪ್ರಾರ್ಥನೆ ಮಾಡೋಣ.